ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತೊಂದು ಅದ್ಭುತವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ನಿಮ್ಮನ್ನ. ಹಾಗೆ ಹೋಗ್ತಾ ದಾರಿಲಿ KM ದೊಡ್ಡಿ ಸಕ್ಕರೆ ಕಾರ್ಖಾನೆ, ಚಾಮುಂಡೇಶ್ವರಿ ಶುಗರ್ ಕಾರ್ಖಾನೆ ಫ್ರೆಂಡ್ಸ್ ಇದು. ಹಾಗೆ ನೋಡ್ಕೊಳ್ಳಿ. ಈಗ ನಾನು ತೋರಿಸ್ತಿದ್ದೀನಲ್ಲ, ಇದು ತೊರೆಬೊಮ್ಮನಹಳ್ಳಿ ಅಂತ. ನಾವು ಹೋಗ್ಬೇಕಾಗಿರೋ ರೋಡು ಇದೇ ಹೆದ್ದಾರಿಯಲ್ಲಿರುತ್ತದೆ. ಹಾಗೆ ಇದು ಮಂಟೇಸ್ವಾಮಿ ಮಠ ಅಂತ ಹೊನ್ನಾಯಕನಹಳ್ಳಿಯಲ್ಲಿರುತ್ತದೆ. ನೋಡಿ ಫ್ರೆಂಡ್ಸ್, ಇದು ಸಿದ್ದಪ್ಪಾಜಿ, ಮಂಟೇಸ್ವಾಮಿ, ರಾಚಪ್ಪಾಜಿ, ಚೆನ್ನಜಮ್ಮ ಹಾಗೂ ದೊಡ್ಡಮ್ಮ ತಾಯಿ ನೆಲೆಸಿರುವಂಥ ಜಾಗ ಆಗಿರ್ತದೆ. ಪುಣ್ಯಕ್ಷೇತ್ರವಾಗಿರುತ್ತದೆ. ಫ್ರೆಂಡ್ಸ್, ನಾವು ಹೋಗ್ತಾ ಇರುವಂಥ ಜಾಗ ಮತ್ತಿತ್ತಾಳೇಶ್ವರ ಕ್ಷೇತ್ರ. ಮುಂದೆ ದೇವಸ್ಥಾನದ ವಿವರಗಳನ್ನು ತಿಳಿಸುತ್ತೇನೆ, ಹಾಗೆ ನೋಡ್ತಾ ಇರಿ. ಗೆಳೆಯರೆ, ಈಗ ನೀವು ನೋಡುತ್ತಿರುವಂಥ ಕಲ್ಯಾಣಿ ಅಂತರಗಂಗೆ ಕಲ್ಯಾಣಿ. ಇಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಬಂದು ನೀವು ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಮುಂದೆ ಸಾಗಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಇದೇ ದೇವಸ್ಥಾನದ ಎಂಟ್ರೆನ್ಸ್ ಗೆಳೆಯರೆ. ಇಲ್ಲಿ ಎಲ್ಲರೂ ಉರುಳು ಸೇವೆಯನ್ನು ಮಾಡುತ್ತಿರುತ್ತಾರೆ. ಗೆಳೆಯರೆ, ಇಲ್ಲಿ ಮುಡಿ ವ್ಯವಸ್ಥೆನೂ ಕೂಡ ಇರುತ್ತದೆ. ಮಕ್ಕಳಿಗೆ ಆಗಲಿ, ದೊಡ್ಡವರಿಗೆ ಆಗಲಿ, ಹರಕೆ ಹೊತ್ತವ್ರಿಗೆ ಆಗಲಿ, ಯಾರಿಗೇ ಆಗಲಿ ಮುಡಿಗಳನ್ನು ಕೊಡಬಹುದು. ಗೆಳೆಯರೆ, ಮುಡಿ ಕೊಟ್ಟ ನಂತರ ಎಲ್ಲರೂ ಇನ್ನೊಂದು ದೊಡ್ಡ ಕಲ್ಯಾಣಿ ಇರುತ್ತದೆ, ಅಲ್ಲಿ ಹೋಗಬೇಕು. ಅಲ್ಲೇ ಹೋಗಿ ಸ್ನಾನವನ್ನು ಮಾಡಬೇಕು. ಅದು ತುಂಬ ಪವಿತ್ರವಾದ ಕಲ್ಯಾಣಿಯಾಗಿರುತ್ತದೆ ಗೆಳೆಯರೆ. ಆ ಕಲ್ಯಾಣಿಯಲ್ಲಿ ನಾವು ಸ್ನಾನ ಮಾಡಿದಷ್ಟು ಸುಮಾರು 50 ಭಾಗ ಸಮಸ್ಯೆಗಳು, ವ್ಯಾಧಿಗಳು ಎಲ್ಲ ಕಡಿಮೆಯಾಗುತ್ತದೆ ಗೆಳೆಯರೆ. ಮತ್ತಿತ್ತಾಳೇಶ್ವರ ಪುಣ್ಯಕ್ಷೇತ್ರ 100 ವರ್ಷ ಹಳೆಯ ಇತಿಹಾಸ ಪುರಾಣವಿರುವ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಚರ್ಮರೋಗ, ನಾಗದೋಷ, ಸೋಯಾಯಿಸ್ ಮತ್ತು ನಾಗರ ಸಂಬಂಧಪಟ್ಟ ದೋಷಗಳು ಬಗೆಹರಿಯುತ್ತವೆ. ಈ ಕ್ಷೇತ್ರದಲ್ಲಿ ವಿಶೇಷ ಅಂದರೆ ನೆಲ ಒಪ್ಪತ್ತು. ಆ ನೆಲ ಒಪ್ಪತ್ತು ಯಾವ ಥರ ಮಾಡೋದು ಅಂತ ತೋರಿಸುತ್ತೇನೆ ಫ್ರೆಂಡ್ಸ್, ಹಾಗೆ ನೋಡ್ತಾ ಇರಿ. ಓಮು ಸೌದೆ ಮಳೆ ಬರ್ತಾ ಇದೆ ಅನ್ನೋದಕ್ಕೋಸ್ಕರ ಓಮು ಸೌದೆ ಬಂದು ಅಡುಗೆ ಮಾಡ್ತಾ ಇದ್ದೀವಿ. ಎಲ್ಲ ತುಂಬ ಹಸಿಯಾಗಿದೆ ಮಳೆ ಬಿದ್ದು, ಆದ ಕಾರಣ ಓಮು ಸೌದೆನೇ ತಂದು ಮಾಡ್ತಾಯಿದ್ದೀನಿ. ಇಸ್ ಟ್ಯಾಲೆಂಟೆಡ್. ಥ್ಯಾಂಕ್ ಯು. ನೀವು ಬನ್ನಿ ಪ್ರಸಾದ ಓಕೆ. ನೋಡಿ ಗೆಳೆಯರೆ, ಈ ದೇವಸ್ಥಾನದ ವಾರ ಎಂದರೆ ಅದು ಗುರುವಾರ ಭಾನುವಾರ ಮಾತ್ರವಾಗಿರುತ್ತದೆ. ಆ ದಿನ ಸಹಸ್ರ ಜನಗಳು ಬಂದು ಇಲ್ಲಿ ಸೇರಿ ಅಡುಗೆಯನ್ನು ಮಾಡಿ ಸ್ವಾಮಿಯವರಿಗೆ ನೈವೇದ್ಯವನ್ನು ನೀಡಿ ಮತ್ತೆ ನೆಲದಲ್ಲಿ ಉಪಹಾರವನ್ನು ಮಾಡುತ್ತಾರೆ. ಮತ್ತು ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ಮಿಕ್ಸಿಯಿಂದ ರುಬ್ಕೊಂಡು ಹೋಗೋದು ಅವೆಲ್ಲ ಮನೆಯಿಂದ ಏನೂ ಮಾಡ್ಕೊಂಡು ಹೋಗಬಾರ್ದು. ಒಳ್ಕಳ್ಳು, ಒಲೆ ಎಲ್ಲ ಅಲ್ಲೇ ಸಿಗುತ್ತದೆ. ಇಲ್ಲಾಂದರೆ ಗ್ಯಾಸ್ ತಗೊಂಡು ಮಾಡ್ಕೋಬೋದು ನೀವು ಅಡುಗೆನ. ನೋಡಿ, ಈಗ ನಾನು ತೋರಿಸುತ್ತಿರುವ ಮರ ಮತ್ತಿ ಮರ. ಇಲ್ಲಿ ಸ್ವಾಮಿ ನೆಲೆಯಾಗಿರುತ್ತಾರೆ ಅಂತ ಒಂದು ಪ್ರತೀತಿ ಇದೆ. ಇಲ್ಲಿ ನಾವು ಮಾಡಿದಂಥ ಅಡುಗೆಯನ್ನು ತಂದು ಸ್ವಾಮಿಯವರಿಗೆ ನೈವೇದ್ಯ ನೀಡಿ ಪೂಜೆಗಳನ್ನು ಸಲ್ಲಿಸಬೇಕು. ಭಗವಂತ ಇದೇ ಮರದ ಕೆಳಗೆ ತಪಸ್ಸನ್ನು ಮಾಡುತ್ತಿದ್ದಾರೆ ಅಂತ ಪ್ರತೀತಿ ಇದೆ. ಭಾವಭಕ್ತಿಯಿಂದ ಪೂಜೆ ನೀಡಿ
ನಾವು ಮುಂದೆ ಸಾಗಬೇಕು. ಅಲ್ಲಿಂದ ಮುಂದೆ ಹೋದ ಮೇಲೆ ನಾವು ಶ್ರೀ ಕ್ಷೇತ್ರದ ಬಸಪ್ಪನವರು ಇರುತ್ತಾರೆ. ನಿಮ್ಮ ಬೇಡಿಕೆಗಳನ್ನು ಕೇಳಬಹುದು. ಹೇಗೆ ಅಂದರೆ ಬಲಗಾಲು ಕೊಟ್ಟರೆ ನಿಮ್ಮ ಕೆಲಸಗಳು ಆಗುತ್ತದೆ ಅಂತ, ಎಡಗಾಲನ್ನು ಆಶೀರ್ವಾದ ಮಾಡಿದ್ರೆ ಕೆಲಸಗಳು ನಿಧಾನ ಅಂತ. ಹರಕೆ ಹೊತ್ಕೊಂಡು ನೀವು ಕೆಲಸಗಳನ್ನು ಮಾಡಿಸ್ಕೋಬೋದು. ಹಾಗೆ ನಾವು ನಾಗರಕಲ್ಲಿಗೆ ಈ ವಿಶೇಷ ಏನೆಂದರೆ ಸರ್ಪದೋಷ, ನಾಗ ಸಂಸ್ಕಾರ ಎಲ್ಲ ಮಾಡಿಕೊಡಲಾಗುತ್ತದೆ. ಆದರೆ ಇದು ಗುರುವಾರ ಭಾನುವಾರ ಬಂದರೆ ಮಾಡಿಕೊಡಲಾಗುವುದಿಲ್ಲ. ಬಿಡು ದಿನ ಬಂದು ಮಾಡ್ಕೊಂಡು ನೀವು ದೋಷಗಳನ್ನ ಪರಿಹಾರ ಮಾಡ್ಕೋಬೋದು. ಸರ್ಪ ಸಂಬಂಧಪಟ್ಟಂಗೆ ಯಾವುದೇ ದೋಷದ ಪೂಜೆ ಇಲ್ಲಿ ಮಾಡಿಕೊಡಲಾಗುತ್ತದೆ. ಹರಕೆಗಳನ್ನು ಹೊತ್ತು ನಾಗರಕಲ್ಲುಗಳನ್ನು ಪ್ರತಿಷ್ಠಾಪನೆಗಳನ್ನು ಭಕ್ತಾದಿಗಳು ಮಾಡಿರುತ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ನಾಗರಕಲ್ಲುಗಳಿವೆ ಎಂದು. ಎಲ್ಲವಕ್ಕೂ ಪೂಜೆಯನ್ನು ವಿಧಿವಿಧಾನವಾಗಿ ನಡೆಸುತ್ತಾರೆ. ನಾವೇ ಸ್ವತಃ ಇಲ್ಲಿ ಪೂಜೆಯನ್ನು ಮಾಡಿಕೊಳ್ಳತಕ್ಕದ್ದು. ಹಾಗೆ ಈ ಕ್ಷೇತ್ರದ ಬಗ್ಗೆ ಒಂದು ಇತಿಹಾಸ ಕಥೆ ಇದೆ. ಆ ಕಥೆ ಏನೆಂದರೆ ನಿಮಗೆ ನಾನು ತಿಳಿಸುತ್ತೇನೆ ನೋಡಿ. ಒಂದು ಮಹಿಳೆ ಸುಮಾರು ವರ್ಷಗಳ ಹಿಂದೆ ಗಂಡು ಮಗು ಬೇಕು ಎಂದು ಶ್ರೀ ಕ್ಷೇತ್ರ ಮತ್ತಿತಾಳೇಶ್ವರನ ಹತ್ರ ಹರಕೆಯನ್ನು ಹೊತ್ತಿರುತ್ತಾರೆ. ಆ ಹರಕೆ ಯಾವ ಥರ ಇರುತ್ತೆ ಅಂದರೆ ಮುಂದೆ ಕೇಳೋದು ಇಲ್ಲ, ಹಿಂದೆ ಕೇಳುವಂಗಿಲ್ಲ, ಆ ಥರ ಹರಕೆ ಗೆಳೆಯರೆ. ನನಗೆ ಗಂಡು ಸಂತಾನವಾದರೆ ನಿನ್ನ ಕಣ್ಣಿಗೆ ನಾನು ಕಾಡಿಗೆ ಹಚ್ಚುತ್ತೇನೆ ಸ್ವಾಮಿ ಅಂತ ಬೇಡಿಕೊಂಡಿರುತ್ತಾರೆ. ಹಾಗೆ 9 ತಿಂಗಳ ನಂತರ ಆ ಮಹಿಳೆಗೆ ಒಂದು ಗಂಡು ಸಂತಾನವಾಗುತ್ತದೆ. ಕೊಟ್ಟಂಥವರ ಹಿಂದೆ ಪಡೆದಂಥ ದೇವರು ಯಾಕೆ ಅಂತ ತಿಳಿಸ್ತೀನಿ ನೋಡಿ. ನೋಡಿ, ಭಗವಂತನ ಆ ಸ್ವರೂಪವನ್ನು ಕಣ್ತುಂಬಿಕೊಳ್ಳಿ. ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್. ಅಲ್ಲಿಂದ ಪೂಜೆ ಮಾಡಿ ನಾವು ಹೊರಗಡೆ ಬಂದ ನಂತರ ನವಗ್ರಹ ದೇವತೆಗಳನ್ನು ದರ್ಶನ ಮಾಡಿ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವಚ ರಾಹುಕೇತುವೆ ನಮೋ ನಮಃ ಅಂತ ಹೇಳಿ ಮುಂದೆ ಬಂದರೆ ಅದರ ಮುಂದೆ ಮಲೆ ಮಹದೇಶ್ವರ ಸ್ವಾಮಿ ಅವರ ದೇವಸ್ಥಾನವಿರುತ್ತದೆ ನೋಡಿ. ಓ ಮಲೆ ಮಹದೇಶ್ವರಾಯ ನಮಃ ವ್ಯಾಘ್ರರೂಢ ವಿದ್ಮಹೆ ಮೋಕ್ಷದಾತಾಯ ಧೀಮಹಿ ತನ್ನೋ ಮಾದಪ್ಪ ಪ್ರಚೋದಯಾತ್. ಭಗವಂತನ ದರ್ಶನ ಮಾಡಿ. ಡೈಲಿ ಹಚ್ಚಿ ಕೊಬ್ಬರಿ ಹಚ್ಚಿ ನೈಟ್ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಿ ಸೋಪು ಶಾಂಪು ಹಾಕಿ ಬಿಸಿ ಸ್ನಾನ ಮಾಡಿ ಎಲ್ಲಿ ಇದಾಗಿದೆ ಹೆಣ್ಮಕ್ಳಾಗ ಹಚ್ಚಿ ಸರಿನಾ ಎಲ್ಲ ಬಸ್. ತದನಂತರ ಪೂಜೆಯೆಲ್ಲ ಮುಗಿಸಿ ನಾವು ಅಡುಗೆ ಮಾಡಿದ ಸ್ಥಳಕ್ಕೆ ಬಂದು ನೆಲದ ಒಪ್ಪತ್ತನ್ನು ಬಿಡಬಹುದು. ಇಲ್ಲಿ ನೋಡಿ, ಆಲ್ರೆಡಿ ನೆಲದ ಒಪ್ಪತ್ತನ್ನು ನಮ್ಮ ಪಕ್ಕದಲ್ಲಿ ಇದ್ದವರು ಮಾಡುತ್ತಿದ್ದಾರೆ. ಹೀಗೆ ನೆಲದ ಒಪ್ಪತ್ತನ್ನು ಮಾಡುತ್ತಾರೆ. ನಾವು ಕೂಡ ನೆಲದ ಒಪ್ಪತ್ತನ್ನು ಮಾಡಿದೆವು ನೋಡಿ. ಹೀಗೆ ತುಂಬ ರುಚಿಯಾಗಿ ಬೆಲ್ಲದ ಅನ್ನ ಸೊಗಸಾಗಿ ಮೂಡಿ ಬಂದಿತ್ತು. ಎಷ್ಟೇ ಅಲ್ಲಿ ಅದು ಭಗವಂತನ ಪ್ರಸಾದ. ಓಕೆ ಫ್ರೆಂಡ್ಸ್, ಸಾರಿ ಗೆಳೆಯರೆ, ನಾನು ಆ ಕಥೆಯನ್ನು ಮುಂದುವರಿಸಲಿಲ್ಲ, ಈಗ ಮುಂದುವರಿಸ್ತಾ ಇದ್ದೀನಿ. ಆ ತಾಯಿಗೆ ಗಂಡು ಮಗ ಕೊಟ್ಟ ನಂತರ ಆ ಭಗವಂತ ಆ ಮಗುವಿನ ಮುಂದೆ ಬಂದು ಪ್ರತ್ಯಕ್ಷವಾಗುತ್ತಾರೆ. ಏಕೆ ಎಂದರೆ ಅವರು ಹರಕೆಯನ್ನು ಆ ಥರ ಹೊತ್ಕೊಂಡಿರ್ತಾರೆ, ಕಣ್ಣಿಗೆ ಕಾಡಿಗೆ ಎತ್ತೀನಿ ಅಂತ. ಆ ಮಹಿಳೆ ತುಂಬ ಭಯದಿಂದ ಕಣ್ಣಿಗೆ ಕಾಡಿಗೆ ಹಚ್ಚೋಕ್ಕೆ ಒಪ್ಪಲ್ಲ. ತುಂಬ ಭಯ ಆಗುತ್ತದೆ. ಯಾರಿಗೆ ಅಲ್ಲಿ ಹಾವು ಕಂಡ್ರೆ ತುಂಬ ದೂರ ಹೊಂಟೈತೀವಿ, ನಾವೇ ಅಲ್ಲಿ ಯಾರೇ ಅಲ್ಲಿ. ಅಂಥ ಪರಿಸ್ಥಿತಿ ಇರ್ಬೇಕಾದ್ರೆ ಆ ಮಹಿಳೆ ತುಂಬ ಯೋಚನೆ ಮಾಡ್ತಾರೆ, ತುಂಬ ಭಯ ಬೀಳ್ತಾರೆ. ಅಲ್ಲಿರೋ ಜನ ಭಕ್ತಾದಿಗಳು ಕೂಡ ಏನಾಗಲ್ಲ, ಕಾಡಿಗೆ ಹಚ್ಬಿಡಿ, ಮಗು ಒಳ್ಳೇದಾಯ್ತದೆ, ನಿಮಗೂ ಒಳ್ಳೇದಾಯ್ತದೆ, ಅದು ದೇವರ ಸ್ವರೂಪ, ನಿಮ್ಮ ಹರಕೆ ತೀರಿಸಲಿಕ್ಕೆ ಸ್ವತಃ ಅವರೇ ಬಂದು ನಿಮ್ಮ ಹತ್ರ ಬಂದಿದ್ದಾರೆ ಅಂತ ಹೇಳ್ತಾರೆ. ಆದರೂ ಒಪ್ಪಲ್ಲ. ಕೊನೆ ಲಾಸ್ಟ್ಗೆ ಇವರು ಭಯಭೀತ ಆಗಿದ್ದಾರೆ ಅಂತ ಆ ಹಾವು ಇವರಿಗೆ ಬಾಲವನ್ನು ತೋರಿಸುತ್ತದೆ. ಏಕೆಂದರೆ ಬಾಲಕಾರ ಕಪ್ಪತ್ಲಿ ಅಂತ, ಅವರು ಅದಕ್ಕೂ ಹಚ್ಚಲ್ಲ. ಆದ ಕಾರಣ ಆ ಮಗುವನ್ನು ಆ ಸ್ವಾಮಿ ಮತ್ತೆ ಪುನಃ ಹೇಗೆ ಕೊಟ್ಟರು ಹಾಗೆ ತಗೊಂಡು ಬಿಡ್ತಾರೆ ಅಂತ ಕತೆ ಇದೆ ನೋಡಿ ಫ್ರೆಂಡ್ಸ್. ಈ ಕ್ಷೇತ್ರದ ಪದ್ಧತಿ ನಿಯಮ ನಿಷ್ಠೆ ಭಕ್ತಿಯಿಂದ ಬಂದರೆ ಯಾವುದೇ ಕೆಲಸ ಅಲ್ಲಿ
ನೆರವೇರುತ್ತೆ. ಏನೇ ಕೋರಿಕೆ ಇದ್ದರೂ ಕೂಡ ಭಗವಂತ ನೆರವೇರಿಸ್ಕೊಡ್ತಾರೆ. ಈ ಕ್ಷೇತ್ರಕ್ಕೆ ಹೋಗಲು ಮಾರ್ಗ ಮಳವಳ್ಳಿಯಿಂದ ಆರಾಮಾಗಿ ನೀವು ಹೋಗ್ಬೋದು. ಸ್ವಂತ ವೆಹಿಕಲ್ ಇದ್ದರೆ ಆರಾಮಾಗಿ ಹೋಗ್ಬೋದು. ಇಲ್ಲ ಬಸ್ ವ್ಯವಸ್ಥೆನೂ ಕೂಡ ಇರುತ್ತದೆ. ಬಸ್ಸಲ್ಲಾರು ಆರಾಮಾಗಿ ಹೋಗ್ಬೋದು ನೀವು. ಬೆಳಗಿನ ಜಾವದಿಂದನೂ ಪೂಜೆ ನಡೀತಾ ಇರ್ತದೆ. ಆದರೆ ಸಾಯಂಕಾಲ 5 ಗಂಟೆ ಹೊತ್ತಿಗೆ ಯಾರೂ ಕೂಡ ಆ ಕ್ಷೇತ್ರದಲ್ಲಿ ಇರುವ ಹಾಗೆ ಇಲ್ಲ. ಯಾಕೆಂದರೆ ಅಲ್ಲಿ ಸ್ವಾಮಿ ಸಂಚಾರವಿರುತ್ತದೆ. ಅದಕ್ಕೋಸ್ಕರ 5 ಗಂಟೆ ಹೊತ್ತಿಗೆ ಎಲ್ಲ ಏನೇ ಅಡುಗೆ ಇದ್ದರೂ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಎಲ್ಲ ಆ ಸ್ಥಳದಿಂದ ಬಿಟ್ಟು ಹೋಗಬೇಕು. ಈ ಕ್ಷೇತ್ರದಲ್ಲಿ ಚಕ್ಕೆ ಪುಡಿ, ಹುತ್ತದ ಮಣ್ಣು ಸಿಕ್ಕುತ್ತದೆ. ಚರ್ಮ ರೋಗಗಳು, ವ್ಯಾಧಿಗಳು ಏನೇ ಇದ್ರೂ ಡೈಲಿ ಕೊಬ್ಬರಿ ಎಣ್ಣೆಲಿ ಮಿಕ್ಸ್ ಮಾಡಿ ಹಚ್ಕೊಂಡು 21 ದಿನ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು. ಆ ಟೈಮ್ನಲ್ಲಿ ಮಾಂಸಾಹಾರ ಮಾಡುವ ಹಾಗಿಲ್ಲ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ.